ಒಂದು ಹಳ್ಳಿ ಇತ್ತು. ಆ ಹಳ್ಳಿಯಲ್ಲಿ ಎಲ್ಲರಿಗೂ ಪ್ರಿಯವಾದ ಅಜ್ಜಿ ಇದ್ಳು. ಎಲ್ಲರೂ ಅವಳನ್ನು ಚೆಂಬದ ಅಜ್ಜಿ ಅಂತ ಕರೀತಿದ್ರು. ಯಾಕಂದ್ರೆ ಅವಳು ಯಾವಾಗ್ಲೂ ಚೆಂಬು ಅಂದ್ರೆ ಚಿಕ್ಕ ಪಾತ್ರೆ ಹಿಡ್ಕೊಂಡೇ ಇರ್ತಿದ್ಲು. ಅಜ್ಜಿ ತುಂಬ ಕುತೂಹಲಕರ, ಚತುರ. ಹಳ್ಳಿಯ ಮಕ್ಕಳು ಅವಳು ಮನೆಗೆ ಹೋಗೋದು ತುಂಬ ಇಷ್ಟ. ಯಾಕಂದ್ರೆ ಅವಳು ಕತೆ ಹೇಳ್ತಾಳೆ, ಜೊತೆಗೆ ಸ್ವಲ್ಪ ತಿನಿಸು ಕೊಡ್ತಾಳೆ. ಒಂದಿನ ಹಳ್ಳಿಯಲ್ಲಿ ಕಳ್ಳರು ಬರ್ತಾರೆ ಅಂತ ಸುದ್ದಿ ಹಬ್ಬಿತು. ಎಲ್ಲರೂ ಭಯಪಟ್ರು. ಆದ್ರೆ ಚೆಂಬದಜ್ಜಿ ಮಾತ್ರ ನಗ್ತಾ ಇದ್ಲು. ರಾತ್ರಿ ಆಯ್ತು. ಕಳ್ಳರು ನಿಜವಾಗ್ಲೂ ಅಜ್ಜಿಯ ಮನೆಗೆ ಬಂದ್ರು. ಮನಿ ಸುತ್ತಲೂ ಸದ್ದು ಕೇಳಿ ಅಜ್ಜಿ ಎಚ್ಚರಗೊಂಡ್ಲು. ಆದ್ರೆ ಅವಳು ಹೆದರಲಿಲ್ಲ. ಅವಳು ತಕ್ಷಣ ತನ್ನ ಚೆಂಬನ್ನು ತೆಗೆದುಕೊಂಡು ಅದರಲ್ಲಿ ನೀರು ಹಾಕಿ, ಇದು ಮಾಯಾ ಚೆಂಬು, ಯಾರಾದರೂ ಕೆಟ್ಟ ಕೆಲಸ ಮಾಡಿದ್ರೆ ಅವರ ಮೇಲೆ ದೊಡ್ಡ ಶಾಪ ಬೀಳುತ್ತೆ ಅಂತ ಜೋರಾಗಿ ಹೇಳ್ತಾ ಶುರು ಮಾಡಿದ್ಲು. ಕಳ್ಳರು ಇದನ್ನ ಕೇಳಿ ಬೆಚ್ಚಿಬಿದ್ರು. ಅಯ್ಯೋ, ಈ ಅಜ್ಜಿ ಮಾಂತ್ರಿಕಳಾ ಅಂತ ಭಯಪಟ್ರು. ಅಜ್ಜಿ ಮತ್ತಷ್ಟು ನಾಟಕ ಮಾಡಿ, ಚೆಂಬೂ ದೇವರೇ, ಕಳ್ಳರನ್ನು ಹಿಡೀ ಅಂತ ಕೂಗಿದ್ಲು. ಅದನ್ನ ಕೇಳಿದ ಕಳ್ಳರು ಓಡಿ ಹೋಗಿಬಿಟ್ರು. ಮರ್ನಾಳೆ ಹಳ್ಳಿ ಜನಕ್ಕೆ ವಿಷಯ ಗೊತ್ತಾಯ್ತು. ಎಲ್ಲರೂ ಅಜ್ಜಿಯನ್ನು ಮೆಚ್ಚಿಕೊಂಡ್ರು. ಅಜ್ಜಿ, ನೀನು ತುಂಬ ಚಾಣಾಕ್ಷ ಅಂತ ಹೊಗಳಿದ್ರು. ಅಜ್ಜಿ ನಗ್ತಾ ಹೇಳಿದ್ಲು, ಬುದ್ಧಿ ಇದ್ರೆ ಸಾಕು, ಭಯ ಬೇಡ. ಕಥೆಯ ನೀತಿ: ಧೈರ್ಯ ಮತ್ತು ಬುದ್ಧಿ ಇದ್ರೆ ದೊಡ್ಡ ಸಮಸ್ಯೆಗಳನ್ನು ಸುಲಭವಾಗಿ ಜಯಿಸಬಹುದು.